ನಮಸ್ಕಾರ ವೀಕ್ಷಕರೇ, ಮುನ್ನಾ ಕೆ ಸಾಥ್ ಚಾನೆಲ್ನಲ್ಲಿ ಇವತ್ತಿನ ಸುದ್ದಿ ದಾವಣಗೆರೆಯ ಪ್ರತಿಷ್ಠಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೀತಮ್ಮ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರು ಒಂದು ವಿನೂತನ ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗ ಏನಂದ್ರೆ, ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಬರ್ತಕ್ಕಂಥ ಪ್ರತಿಯೊಂದು ಒಂದು ಕಾನ್ಸೆಪ್ಟ್ಸ್ ನ ನಾವು ಪಿಕ್ಚರೈಸ್ ಮಾಡಿದಾಗ, ನಾವು ದತ್ತಾಂಶಗಳನ್ನ ರೇಖಾಚಿತ್ರಗಳ ಮೂಲಕ ನಿರೂಪಿಸಿದಾಗ ಏನೆಲ್ಲ ಫಲಿತಾಂಶ ಬರುತ್ತೆ, ಪೈಗ್ರಾಫ್ ರೂಪದಲ್ಲಿ, ಬಾರ್ ಗ್ರಾಫ್ ರೂಪದಲ್ಲಿ, ಲೈನ್ ಗ್ರಾಫ್ ರೂಪದಲ್ಲಿ, ವಿವಿಧ ಶೇಕಡವಾರು ಅಂಕಿಅಂಶಗಳನ್ನು ನಾವು ತೋರಿಸುವಾಗ, ಮತ್ತೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇರ್ಬೋದು, ಉತ್ಪಾದನಾ ಸಾಧ್ಯತಾ ರೇಖೆ ಇರ್ಬೋದು, ಅಥವಾ ಪ್ರತಿಫಲಗಳ ಪ್ರಮಾಣಗಳ ನಿಯಮಗಳಿರ್ಬೋದು, ಈ ರೀತಿ ಸುಮಾರು 100 ಡಯಾಗ್ರಾಮ್ಸ್ ಗಳನ್ನ ರಂಗೋಲಿಯಲ್ಲಿ ಬಿಡಿಸಿ ವಿದ್ಯಾರ್ಥಿಗಳು ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಆ ಸುದ್ದಿ ಏನು ಅಂತ ನೋಡ್ಕೊಂಡ್ ಬರೋಣ. ಶಂಶುದ್ದೀನ್ ಖಾನ್ ಮತ್ತೆ ಅವರ ಟೀಮ್ ಈ ಒಂದು ಇಡೀ ಒಂದು ಪ್ರಕ್ರಿಯೆಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ಬನ್ನಿ ಆ ವರದಿ ಏನು ಅಂತ ನೋಡ್ಕೊಂಡ್ ಬರೋಣ. ಈ ಒಂದು ವಿಶೇಷ ವರದಿಯಲ್ಲಿ ದಾವಣಗೆರೆಯ ಪ್ರತಿಷ್ಠಿತ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರ್ಥಶಾಸ್ತ್ರದ ವಿವಿಧ ಪರಿಕಲ್ಪನೆಗಳನ್ನು ರಂಗೋಲಿಯಲ್ಲಿ ಚಿತ್ರಿಸುವಲ್ಲಿ ಸಾಕ್ಷಿಯಾಗಿದೆ. ಉಪನ್ಯಾಸಕ ಶಂಶುದ್ದೀನ್ ಖಾನ್ ಮತ್ತು ಸಹೋದ್ಯೋಗಿ ಮಿತ್ರರು ತಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಅರ್ಥಶಾಸ್ತ್ರದ ಸುಮಾರು 100ಕ್ಕೂ ಹೆಚ್ಚಿನ ರೇಖಾಚಿತ್ರಗಳನ್ನು ರಂಗೋಲಿ ಬಿಡಿಸುವುದರ ಮೂಲಕ ಆಕರ್ಷಕವಾಗಿ ಮೂಡಿಬರುವಲ್ಲಿ ಕಾರಣಭೂತರಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಶ್ರೀಯುತ ಕರಿಸಿದ್ದಪ್ಪ ಸರ್ ಹಾಗೂ ಸಹೋದ್ಯೋಗಿ ಮಿತ್ರರು, ವಿವಿಧ ಕಾಲೇಜಿನ ಉಪನ್ಯಾಸಕ ವರ್ಗ, ಪ್ರಾಚಾರ್ಯರು ಈ ಅಂದ ಚಂದವಾಗಿ ಮೂಡಿಬಂದಿರುವ ವಿವಿಧ ರೇಖಾಚಿತ್ರಗಳನ್ನು ಗಮನಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಅರ್ಥಶಾಸ್ತ್ರದ ವಿವಿಧ ಸಿದ್ಧಾಂತಗಳು, ನಿಯಮಗಳಲ್ಲಿ ಬರುವ ವಿವಿಧ ರೇಖಾಚಿತ್ರಗಳನ್ನು ಅತ್ಯಂತ ಸುಲಭವಾಗಿ ಹೇಗೆ ಚಿತ್ರಿಸಬಹುದು ಎಂಬುದಕ್ಕೆ ವಿದ್ಯಾರ್ಥಿಗಳು ಮಾಡಿರುವ ಈ ಕಾರ್ಯ ಶ್ಲಾಘನೀಯ. ಒಂದು ಸರ್ಕಾರಿ ಕಾಲೇಜು ಮತ್ತು ಆ ಒಂದು ಉಪನ್ಯಾಸಕ ವರ್ಗ ಮನಸ್ಸು ಮಾಡಿದರೆ ವಿದ್ಯಾರ್ಥಿ ಸ್ನೇಹಿಯಾಗಿ ಕಲಿಕೆ ಪರಿಣಾಮಕಾರಿಯಾಗುವಂತೆ ನೋಡಿಕೊಳ್ಳುವಲ್ಲಿ ಈ ಒಂದು ಪ್ರಯತ್ನಗಳು ನಿಜಕ್ಕೂ ಶ್ಲಾಘನೀಯ.